ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಶೋನ ಕೊನೆಯ ಕಿಚ್ಚನ ಪಂಚಾಯಿತಿಯಲ್ಲಿ ರಕ್ಷಿತಾ ಶೆಟ್ಟಿ ಅವರಿಗೆ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ. ಹೌದು, ಪೊಸೆಸಿವ್ ನಿಂದ ಬೇರೆಯವರ ಮನಸ್ಸಿಗೆ ನೋವು ಮಾಡುತ್ತಿದ್ದ ರಕ್ಷಿತಾಗೆ ಕಿಚ್ಚ ಸುದೀಪ್ ಅವರು ಕಿವಿ ಹಿಂಡಿದ್ದಾರೆ. ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಲ್ಲಿ ರಘು ಹಾಗೂ ಗಿಲ್ಲಿ ಜೊತೆ ಆಪ್ತವಾಗಿರೋದು ಎಲ್ಲರಿಗೂ ಗೊತ್ತಿರುವಂತ ವಿಷಯನೇ. ಇವರ ಗೆಳೆತನದ ಬಗ್ಗೆ ಆಗಾಗ ಪ್ರಶ್ನೆ ಮೂಡುತ್ತದೆ. ಗಿಲ್ಲಿ ಹಾಗೂ ರಘು ಜೊತೆ ಬೇರೆ ಯಾರೇ ಕ್ಲೋಸ್ ಆದ್ರೂ ಇದನ್ನ ರಕ್ಷಿತಾ ಸಹಿಸೋದಿಲ್ಲ, ಹೊಟ್ಟೆ ಕಿಚ್ಚು ಪಡ್ತಾರೆ. ಇದೀಗ ಕಿಚ್ಚನ ಪಂಚಾಯಿತಿಯ ಪ್ರೋಮೋ ಒಂದನ್ನ ವಾಹಿನಿಯು ರಿಲೀಸ್ ಮಾಡಿದೆ. ಅದರಲ್ಲಿ ಗಿಲ್ಲಿ ಹಾಗೂ ರಘು ಅವರು ಬೇರೆಯವರ ಜೊತೆ ಕ್ಲೋಸ್ ಆದರೆ ನಿಮಗೆ ಆಗೋದಿಲ್ಲ ಎಂದು ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ. ಆಗ ರಕ್ಷಿತಾ ಸುಮ್ಮನೆ ಕೂತಿದ್ದಾರೆ. ಹೌದು, ಈ ಮುಂಚೆ ರಘು ಪಕ್ಕ ರಾಶಿಕಾ ಕೂತಿರುವುದನ್ನ ಕಂಡು ರಕ್ಷಿತಾ, ನೀವು ರಘು ಅಣ್ಣನ ಪಕ್ಕ ಕೂತ್ಕೋಬೇಡಿ, ಅವರಿಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ ಅಂತ ಹೇಳಿದ್ದರು. ಇನ್ನು ಈ ವಿಚಾರಕ್ಕೆ ರಾಶಿಕಾ ಜೊತೆ ರಕ್ಷಿತಾ ಜಗಳ ಕೂಡ ಮಾಡಿದ್ರು. ಅಷ್ಟೇ ಅಲ್ಲದೆ ಗಾರ್ಡನ್ ಏರಿಯಾದಲ್ಲಿ ಗಿಲ್ಲಿ ನಟ ಸೋಫಾ ಮೇಲೆ ಕೂತಿದ್ದರು. ಅವರ ಜೊತೆ ಯಾರು ಕೂರಬಾರದು ಎಂಬ ಕಾರಣಕ್ಕೆ ಅಲ್ಲೇ ಇದ್ದ ಬೀನ್ ಬ್ಯಾಗ್ ಗಳನ್ನ ರಕ್ಷಿತಾ ತೆಗೆದುಕೊಂಡು ಬೇರೆ ಕಡೆ ಇಡ್ತಾರೆ. ಇದೇ ಕಾರಣವನ್ನ ನೀಡಿ ರಾಶಿಕಾ ರಕ್ಷಿತಾಗೆ ಕಳಪೆ ಕೂಡ ನೀಡಿದ್ರು. ರಕ್ಷಿತಾಗೆ ರಘು ಹಾಗೂ ಗಿಲ್ಲಿ ಪಕ್ಕ ಬೇರೆಯವರು ಕೂತರೆ ಆಗೋದಿಲ್ಲ. ಹೀಗಾಗಿ ಕಿಚ್ಚ ಸುದೀಪ್ ಪ್ರಶ್ನೆ ಮಾಡಿದ್ದಾರೆ. ಸಂಬಂಧ ಇಟ್ಟುಕೊಂಡು ಮನೆಯನ್ನ ನರಕ ಮಾಡುತ್ತಿದ್ದೀರಾ ಅಂತ ರಕ್ಷಿತಾಗೆ ಕಿಚ್ಚ ಸುದೀಪ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಜೊತೆಗೆ ರಘು ಹಾಗೂ ಗಿಲ್ಲಿ ಹಾಗೂ ನಿಮ್ಮ 3 ಜನರಲ್ಲಿ ಯಾರು ಗೆಲ್ಲಬೇಕು ಅಂತ ರಕ್ಷಿತಾನ ಕೇಳಿದಾಗ ರಕ್ಷಿತಾ, ನಾನು ಫಸ್ಟ್ ಗೆಲ್ಲಬೇಕು ಅಂತ ಹೇಳಿದ್ದಾಳೆ. ರಕ್ಷಿತಾ ಮನಸ್ಸಲ್ಲಿ ತಾನೇ ಟ್ರೋಫಿ ಗೆಲ್ಲಬೇಕು ಅನ್ನೋದು ಇರೋದು ಸತ್ಯ. ಆದ್ರೆ ರಘು ಹಾಗೂ ಗಿಲ್ಲಿ ವಿಷಯದಲ್ಲಿ ತುಂಬಾನೇ ಪೊಸೆಸಿವ್ ಆಗಿರೋದು ಅಷ್ಟೇ ಸತ್ಯ. ಇನ್ನು ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಅವರು ಅಶ್ವಿನಿ ಗೌಡ ಹಾಗೂ ಧ್ರುವಂತ್ ಅವರಿಗೆ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದಾರೆ. ಹೌದು, ಈ ವಾರ ಕಿಚ್ಚನ ಚಪ್ಪಾಳೆ ಒಬ್ಬರಿಗಲ್ಲ, ಬದಲಿಗೆ ಇಬ್ಬರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ. ಇನ್ನು ಈ ವಾರ ಮನೆಯಿಂದ ಎಲಿಮಿನೇಟ್ ಆಗಿ ಹೋಗ್ತಿರುವಂತ ಸ್ಪರ್ಧಿ ರಾಶಿಕಾ ಶೆಟ್ಟಿ. ಕೊನೆಯ ಕ್ಷಣದಲ್ಲಿ ರಾಶಿಕಾ ಶೆಟ್ಟಿಗೆ ಲಕ್ ಕೈ ಕೊಟ್ಟಿದ್ದು ಈ ವಾರ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಮನೆ 2 ಭಾಗವಾಗಿತ್ತು. ಅಶ್ವಿನಿ ಮತ್ತು ಧ್ರುವಂತ್ ಒಂದು ಟೀಮ್ ಆದ್ರೆ ರಾಶಿಕಾ, ರಘು, ಗಿಲ್ಲಿ, ಕಾವ್ಯ, ರಕ್ಷಿತಾ ಹಾಗೂ ಧನುಷ್ ಒಂದು ಟೀಮ್ ಅಂತ ಕಂಡು ಬಂದಿತ್ತು. ಅದನ್ನೇ ಸುದೀಪ್ ಅವರು ವಾರದ ಸಂಚಿಕೆಯಲ್ಲಿ ಚರ್ಚೆ ಮಾಡಿದ್ದಾರೆ. ನನ್ನನ್ನು ಪ್ರತಿ ಸಲ ಕೆಳಗಿಟ್ಟು ಮಾತನಾಡಿದಾಗಲೂ ಕೂಡ ನಾನು ಸ್ಟ್ರಾಂಗ್ ಆಗ್ತಾ ಬಂದಿದ್ದೀನಿ ಎಂದು ಅಶ್ವಿನಿ ಗೌಡ ಅವರು ಹೇಳಿದ್ದಾರೆ. ಇನ್ನು ಅದರಂತೆ ಅವರ ಬಗ್ಗೆ ಮಾತನಾಡಿದ ಮನೆಯವರೇ ಅಶ್ವಿನಿ ಗೌಡ ಅವರಿಗೆ ಉತ್ತಮ ಕೊಟ್ಟಿದ್ದಾರೆ. ಇನ್ನು ನನ್ನ ಆಟ ನಾನು ಆಡ್ತಾ ಇದ್ದೀನಿ, ನಾನು ಏನ್ ಕೊಡಬೇಕು ಅದನ್ನ ಕೊಡ್ತೀನಿ, ಏನ್ ತಗೋಬೇಕು ಅದು ತಗೋತೀನಿ ಎಂದು ಧ್ರುವಂತ್ ಅವರು ಹೇಳಿದ್ದಾರೆ. ಇಡೀ ವಾರದ ಎಪಿಸೋಡ್ ನೋಡಿದಾಗ ನನಗೆ ಕಾಣಿಸಿರೋದು ಒಂದು ವ್ಯಕ್ತಿಯ ಹಠ, ಫೋಕಸ್. ನಮ್ಮನ್ನು ಯಾರು ಕಡೆಗಣಿಸ್ತಾರೋ ಅವರ ಬಾಯಲ್ಲಿ ಉತ್ತಮ ಅನಿಸಿಕೊಳ್ಳೋದೇ ಗೆಲುವಿನ ಹಾದಿ. ನನ್ನ ಚಪ್ಪಾಳೆ ಧ್ರುವಂತ್ ಹಾಗೂ ಅಶ್ವಿನಿ ಗೌಡ ಅವರಿಗೆ ಎಂದು ಸುದೀಪ್ ಹೇಳಿದ್ದಾರೆ. ಹಾಗಾಗಿ ಈ ವಾರದ ಕಿಚ್ಚನ ಚಪ್ಪಾಳೆ ಅಶ್ವಿನಿ ಗೌಡ ಹಾಗೂ ಧ್ರುವಂತ್ ಅವರಿಗೆ ನೀಡಿದ್ದಾರೆ. ಇನ್ನು ಅಶ್ವಿನಿ ಗೌಡ ಹಾಗೂ ಧ್ರುವಂತ್ ಅವರನ್ನ ಕಂಡ್ರೆ ಯಾರಿಗೆ ಆಗಲ್ವೋ ಅಂದ್ರೆ ಗಿಲ್ಲಿ ಹಾಗೂ ರಕ್ಷಿತಾ ಕೈಯಲ್ಲಿ ಅಶ್ವಿನಿ ಗೌಡ ಹಾಗೂ ಧ್ರುವಂತ್ ಅವರ ಫೋಟೋವನ್ನ ಕೊಡಿಸಿದ್ದಾರೆ. ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋನಲ್ಲಿ ಯಾರು ಗೆಲ್ಲುತ್ತಾರೆ ಎಂಬ ವಿಷಯದ ಬಗ್ಗೆ ತುಂಬಾನೇ ಚರ್ಚೆ ನಡೆಯುತ್ತಲೇ ಇದೆ. ವೀಕ್ಷಕರು ಗಿಲ್ಲಿ ನಟನ ಮೇಲೆ ಹೆಚ್ಚು ಭರವಸೆ ಇಟ್ಟುಕೊಂಡಿದ್ದಾರೆ. ಆದರೆ ಟಾಪ್ 6 ಆಟದಲ್ಲಿ ಎಡವಿದ್ದಾರೆ. ಎಲ್ಲರಿಗಿಂತಲೂ ಗಿಲ್ಲಿ ಫಿನಾಲೆ ತಲುಪುತ್ತಾರೆ ಎಂದು ಊಹಿಸಲಾಗಿತ್ತು. ಆದರೆ ಇದೀಗ ಅವರಿಗಿಂತಲೂ ಮೊದಲು ಧನುಷ್ ಫಿನಾಲೆಯನ್ನ ತಲುಪಿದ್ದಾರೆ. ಇನ್ನು ಮನೆಗೆ ಬಂದ ಆರಂಭದಲ್ಲಿ ಧನುಷ್ ಹೆಚ್ಚು ಆಕ್ಟಿವ್ ಆಗಿ ಇರಲಿಲ್ಲ. ಟಾಸ್ಕ್ ಚೆನ್ನಾಗಿ ಆಡಿದ್ದರೂ ಮನರಂಜನೆ ವಿಚಾರದಲ್ಲಿ ಹಿಂದುಳಿದಿದ್ದರು. ಆದರೆ ಟಾಸ್ಕ್ ನಲ್ಲಿ ಸಿಕ್ಕ ಅವಕಾಶಗಳನ್ನು ಉತ್ತಮವಾಗಿ ಬಳಸಿಕೊಂಡಿದ್ದಾರೆ. ಇನ್ನು ಗಿಲ್ಲಿ ನಟನ ವಿಚಾರಕ್ಕೆ ಬರೋದಾದ್ರೆ ಗಿಲ್ಲಿ ನಟ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಹೈಲೈಟ್ ಆಗಿದ್ದಾರೆ. ಗಿಲ್ಲಿ ನಟನಿಗೆ ತಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ 1 ಮಿಲಿಯನ್ ಆಗಬೇಕು ಅನ್ನೋ ಕನಸಿತ್ತು. ಆದರೆ ಅದು ಈಗ ನನಸಾಗಿದೆ. ಅವರ ಅಭಿಮಾನಿಗಳ ಸಂಖ್ಯೆ 10 ಲಕ್ಷಕ್ಕೂ ಹೆಚ್ಚಾಗಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಗಿಲ್ಲಿ ವಿನ್ ಆಗ್ತಾರಾ ಅನ್ನೋದನ್ನ ನೋಡಲು ವೀಕ್ಷಕರು ಕಾಯುತ್ತಿದ್ದಾರೆ. ಇನ್ನು ನಾಳಿನ ಸಂಚಿಕೆಯಲ್ಲಿ ಗಿಲ್ಲಿ, ಕಾವ್ಯ, ರಕ್ಷಿತಾ ಹಾಗೂ ಧ್ರುವಂತ್ ಸೇಫ್ ಆಗಿದ್ದಾರೆ. ಎಂಡ್ ಮೂಮೆಂಟ್ ಅಲ್ಲಿ ರಾಶಿಕಾ ಅವರು ಎಲಿಮಿನೇಟ್ ಆಗಿ ಹೊರಗೆ ಹೋಗಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ರಾಶಿಕಾ ಎಲಿಮಿನೇಟ್ ಆಗಿದ್ದು ಎಷ್ಟು ಸರಿ ಹಾಗೂ ಎಷ್ಟು ತಪ್ಪು. ಹಾಗೆ ಗಿಲ್ಲಿ ನಟ ಈ ಸೀಸನ್ ನ ವಿನ್ನರ್ ಆಗ್ತಾರಾ? ಇದರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅಂತ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.